ನನ್ನ ಹೆಸರು ತನ್ವೀರ್ ಅಹಮದ್ ಅಂತ. ಬೆಂಗಳೂರಿಂದ ಒಂದು ತಂಡ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಜೊತೆ ಬಂದಿದ್ದೀನಿ. ನಾನೊಬ್ಬ ಹೋರಾಟಗಾರ. 10 ವರ್ಷ ಹಿಂದೆ ನಮ್ಮ ದೇಶದಲ್ಲಿ ಒಂದು ಸರ್ಕಾರ ಬಂತು. ಸರ್ಕಾರ ಬರೋಕ್ಕೆ ಮುನ್ನ ಅವರು ಜಾಹೀರಾತು ಕೊಟ್ಟಿದ್ದು ಅಬ್ಕಿ ಬಹುತ್ ಹೋ ಗಯಾ ಭ್ರಷ್ಟಾಚಾರ, ಅಬ್ಕಿ ಬಾರ್ ಮೋದಿ ಸರ್ಕಾರ, ಬಹುತ್ ಹೋ ಗಯಾ ನಾರಿ ಪೇ ವಾರ್, ಅಬ್ಕಿ ಬಾರ್ ಮೋದಿ ಸರ್ಕಾರ, ಹಿಂಗೆ ಹೇಳ್ಕೊಂಡು ಏನು ಬಂತು ಅವು ಕಂಪ್ಲೀಟಾಗಿ ವಿಫಲರಾದರು. ಅವರು ಕೊಟ್ಟಿದ್ದ ಆಶ್ವಾಸನೆಗಳು ಕಪ್ಪು ಹಣ ಚುಕ್ಕಿ ಎಲ್ಲ ಸ್ವಿಸ್ ಬ್ಯಾಂಕಿಂದ ಭಾರತಕ್ಕೆ ತರ್ತೀವಿ, ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಬರುತ್ತೆ ಅಂತ 15 ನ್ಯಾಯಕಾಸು ಬಂದಿಲ್ಲ. ಓಕೆ, 2 ಕೋಟಿ ಉದ್ಯೋಗಗಳು ಕೊಡ್ತೀವಿ ಅಂದರು. ಇದ್ದಿದ್ದ ಉದ್ಯೋಗನೂ ಹೋಯಿತು. ಧೀರ್ಣವಾಗಿ GST ತಂದರು. ಓಕೆ, ಅದು ನಾನ್ ಕಾನ್ಸ್ಟಿಟ್ಯೂಷನಲ್ ಮೂವು. ಅದೇ ಥರ ಕೋವಿಡಲ್ಲೂ ಸಹ ರಾತ್ರೋರಾತ್ರಿ ಲಾಕ್ಡೌನ್ ಮಾಡಿ ಎಷ್ಟೋ ಜನಕ್ಕೆ ತೊಂದರೆ ಕೊಟ್ಟು ಆಳ್ತಿರೋ ಸರ್ಕಾರ. ಅದಲ್ಲದೆ ಭ್ರಷ್ಟಾಚಾರ ಅಂತೂ ಗಗನಕ್ಕೇರಿದೆ ವಿಶೇಷವಾಗಿ. ಮತ್ತು ಭ್ರಷ್ಟರು ಯಾರಂದರು ಅವ್ರಿಗೆಲ್ಲ IT ED ಎಲ್ಲ ರೇಡ್ ಮಾಡಿ ಅವ್ರಿಗೆ ವಾಷಿಂಗ್ ಮಿಷಿನ್ನಲ್ಲಿ ಹಾಕ್ಬಿಟ್ಟು ತಮ್ಮ ಪಕ್ಷಕ್ಕೆ ಸೇರಿಕೊಂಡಿರೋ ಪಕ್ಷಕ್ಕೆ ಮತ್ತೆ ಅವ್ರಿಗೆ ಯಾವ ಮುಖದಿಂದ ಜನರ ಮಧ್ಯೆ ಹೋಗಿ ಮತ ಕೇಳ್ತಿದ್ದಾರೆ ಅನ್ನೋ ಇದರಿಂದ ನಾವು ಸಮಾಜ ಎಚ್ಚರಿಕೋಬೇಕು. ಇಂಥವರು ಅತಿ ಭ್ರಷ್ಟರು, ಇವರು ನಮಗೆ ಬೇಡ. ಮತ್ತು ಮಾತಲ್ಲಿ ಬರೀ ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ತಂದು ಇವರು ಮತ್ತೆ ಗೂಬೆ ಕೂರಿಸೋ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಸಂವಿಧಾನ ಮೇಲೆ ಆಶ್ವಾಸನೆ ತಗೊಂಡು ಏನು ಶಪಥ ತಗೊಂಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಡೀತಿದ್ದಾರೆ. ಇವರು ಯಾವುದೇ ಕಾರಣಕ್ಕೆ ಬೇಡ. ಈ ಮಾಹಿತಿ ಜನರಿಗೆ ತಿಳಿಸ್ಬೇಕು. ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ವೋಟ್ ಹಾಕಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದು ಅಭಿಯಾನ ಶುರು ಮಾಡಿದ್ವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.